ಕೇರಳದ ಅತ್ಯಂತ ವಿಶ್ವಾಸಾರ್ಹ ಹಾಗೂ ಕೈಗೆಟುಕುವ ಎಡ್ಟೆಕ್ ಸಂಸ್ಥೆಗಳಲ್ಲಿ ಒಂದಾದ ಫಿಸಿಕ್ಸ್ ವಾಲಾ ಹುಬ್ಬಳ್ಳಿ ಕೇಂದ್ರಗಳಲ್ಲಿ 2ನೇ ಶೈಕ್ಷಣಿಕ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಹೊಸ ಶೈಕ್ಷಣಿಕ ವರ್ಷದ ಭವ್ಯ ಆರಂಭಕ್ಕೆ ಆಗಾಜ್ ಎಂಬ ಶೈಕ್ಷಣಿಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹೆಮ್ಮೆಯಿಂದ ಆಯೋಜಿಸಿದೆ. ಏಯ್ತ್ 9th and 10th ಸ್ಟೂಡೆಂಟ್ಸ್ ಏನಿದ್ದೀರಲ್ಲ, ಆ್ಯಕ್ಚುಲಿ ಲೋಕಲ್ ಸ್ಟೂಡೆಂಟ್ಸ್ ಬರ್ತಾರೆ ಮತ್ತು ಔಟ್ ಸ್ಟೇಷನಿಂದಲೂ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಕಮಿಂಗ್. ಸೊ ಅವ್ರ ಸಲುವಾಗಿ ಏನಿದೆ ಅಲ್ಲ, ಅವ್ರಿಗೇನು ಇನ್ಫಾರ್ಮೇಷನ್ ಬೇಕು, ಸೊ ಎಲ್ಲಿ ನಮ್ಮ ಪ್ರೋಗ್ರಾಮ್ ನಡೆಯುತ್ತೆ ಅದೆಲ್ಲ ಅಂತಂದರೆ ಕೆಳಗಡೆ ಕೊಟ್ಟ ನಂಬರಿಗೆ ಸಂಪರ್ಕಿಸಿ. ಸೊ ಫಿಸಿಕ್ಸ್ ವಾಲಾ ಅಸೋಸಿಯೇಟೆಡ್ ಕಾಲೇಜ್ ಇದ್ದು ಆ್ಯಕ್ಚುಲಿ ಸೊ ಅಡ್ಮಿಷನ್ಸ್ ಕೂಡ ಓಪನ್ ಆಗಿದ್ದಾವೆ. ಸೊ ಅವತ್ತು ಕೂಡ ನೀವು ಆ್ಯಕ್ಚುಲಿ ಬಂದವರು ಅಡ್ಮಿಷನ್ ತೊಗೋಬೋದು. ಎಕ್ಸೈಟಿಂಗ್ ನಿಮಗೆ ಆಫರ್ಸ್ ಇರ್ತಾವೆ, ಅರ್ಲಿ ಬರ್ಡ್ ಡಿಸ್ಕೌಂಟ್ ಅದು ಇರುತ್ತೆ ಆ್ಯಕ್ಚುಲಿ. ಸೊ 30% ಅರ್ಲಿ ಬರ್ಡ್ ಡಿಸ್ಕೌಂಟ್ ನೀವು ಅವೈಲ್ ಮಾಡ್ಕೋಬೋದು. ಡಿಸೆಂಬರ್ 28 ಭಾನುವಾರ ಫಿಸಿಕ್ ವಾಲ್ಕಾಹುರ ಸಮೀಪದ ಹೆಬ್ಸೂರ್ ಭವನ, ಹುಬ್ಬಳ್ಳಿ. ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗಾಗಿ 2 ವಿಭಿನ್ನ ಅಧಿವೇಶನಗಳಲ್ಲಿ ಆಯೋಜಿಸಲಾಗಿದೆ. ಫಿಸಿಕ್ಸ್ ವಾಲಾ ಕಲಿಕೆಯ ಹೊಸ ಆರಂಭ. ಆಗಾಜ್. ಶುಭ ಮುಂಜಾನೆ ಎಲ್ಲರಿಗೂ. ಸೊ ನಾನು ರವಿಚಂದ್ರ, ಫಿಸಿಕ್ಸ್ ವಾಲಾದಲ್ಲಿ ಕೆಮಿಸ್ಟ್ರಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸೊ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿರುವ ಉದ್ದೇಶ, ಸೊ ನಾವು ಆಗಾಜ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸೊ ಇಲ್ಲಿ ನಾವು ಸ್ಟೂಡೆಂಟ್ ಆದ ಕ್ಲಾಸ್ 11, 12 ಮತ್ತು 10ನೇ ತರಗತಿ, 11ನೇ ತರಗತಿ ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಆಗಾಜ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸೊ ಈ ಕಾರ್ಯಕ್ರಮವು ಹೆಬಸೂರ್ ಭವನದಲ್ಲಿ ದಿನಾಂಕ 28ನೇ ತಾರೀಕದಂದು ಮುಂಜಾನೆ 10 ಗಂಟೆಯಿಂದ ನಡೆಯಲಿದ್ದು, ಸೊ ಇಲ್ಲಿ ಉಪಯುಕ್ತ ಮಾಹಿತಿಗಳಾದ ನೀಟ್ ಪ್ರಿಪರೇಷನ್, IIT JEE ಪ್ರಿಪರೇಷನ್ ಮತ್ತು ಒಲಿಂಪಿಯಾಡ್ ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಮಾಹಿತಿಯನ್ನು ನೀಡಲಾಗುವುದು. ಸೊ ನಮ್ಮ ಫಿಸಿಕ್ಸ್ ವಾಲಾದ ಸ್ಟಾರ್ ಫ್ಯಾಕಲ್ಟಿಗಳಾದಂತಹ ಹಿಮಾಂಶು ಗುಪ್ತಾ ಸರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಸೊ ಇಲ್ಲಿ ನಿಮಗೆ ಪೇರೆಂಟ್ ಟೀಚರ್ಸ್ ಗೈಡೆನ್ಸ್ ಮತ್ತು ಸ್ಟೂಡೆಂಟ್ ಗೈಡೆನ್ಸ್ ಸೆಷನನ್ನು ಆಯೋಜಿಸಲಾಗಿದೆ. ಸೊ ಈ ಮಾಹಿತಿಯು PU 1 ಮತ್ತು 2 ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಲಿದೆ. ಸೊ ಇದಕ್ಕಿಂತ ಮುಂಚಿತವಾಗಿ ದಿನಾಂಕ 27 ಶನಿವಾರದಂದು ಮುಂಜಾನೆ 11 ಗಂಟೆಯಿಂದ 3 ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಸೊ ಆ ಕಾರ್ಯಕ್ರಮಗಳೆಂದರೆ ಕ್ವಿಜ್ ಕಾಂಪಿಟೇಷನ್, ಡಿಬೇಟ್ ಕಾಂಪಿಟೇಷನ್ ಮತ್ತು ಇನ್ನೊಂದು ಸೈನ್ಸ್ ಮಾಡೆಲ್ ಪ್ರೆಸೆಂಟೇಷನ್. ಈ 3 ಕಾರ್ಯಕ್ರಮಗಳನ್ನು ನಾವು ಫಿಸಿಕ್ಸ್ ವಾಲಾ ವಿದ್ಯಾಪೀಠ ಪಾಠಶಾಲೆಯಲ್ಲೇ ಆಯೋಜಿಸಲಾಗಿದ್ದು, ಇದು 7 ಮತ್ತು 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇರುತ್ತದೆ. ಸೊ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೆಂದು ಕೇಳಿಕೊಳ್ಳುತ್ತೇವೆ. ಸೊ ಮತ್ತು ನಾವು ನಮ್ಮ ಫಿಸಿಕ್ಸ್ ವಾಲಾ ಅಸೋಸಿಯೇಟೆಡ್ ಕಾಲೇಜನ್ನು ಲಾಂಚ್ ಮಾಡುತ್ತಿದ್ದು, ಸೊ ಈ ಮಾಹಿತಿಯನ್ನು ನಾವು ದಿನಾಂಕ 28ರಂದು ಹೆಬ್ಸೂರ್ ಭವನದಲ್ಲಿ ನಡೆಸಲಾಗುವ ಕಾರ್ಯಕ್ರಮಗಳಲ್ಲಿ ಉದ್ಘಾಟಿಸುತ್ತೇವೆ. ಮತ್ತು ಮಧ್ಯಾಹ್ನ 3 ಗಂಟೆಗೆ 7, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸೈನ್ಸ್ ಶೋ ಎಂಬ ಕಾರ್ಯಕ್ರಮವನ್ನು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಯಾಗಿ ನಾವು ಫಿಸಿಕ್ಸ್ ವಾಲಾದ ಕಡೆಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರುಗಳೊಂದಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಸೊ ಇದು ಕಾಂಪಿಟೇಷನ್ ಏನು ಇಟ್ಟಿದ್ವಲ್ಲ ಸರ್, ಸೊ ಇದರಲ್ಲಿ ವಿನ್ ಆದ ವಿದ್ಯಾರ್ಥಿಗಳಿಗೆ ನಾವು ಅಪ್ ಟು 25,000 ಮಟ್ಟ ಕಾಂಪಿಟೇಷನ್ ಪ್ರೈಸಸ್ ಇದೆ ಸರ್. ಸೊ ಇದು ಡಿವೈಡ್ ಆಗುತ್ತೆ. ಅದ್ರ ಜೊತೆಗೆ ಎಕ್ಸೈಟಿಂಗ್ ಪ್ರೈಸಸ್ ಕೂಡ, ಗೂಡೀಸ್ ಕೂಡ ಇರುತ್ತೆ ಸರ್. ಫಸ್ಟ್, ಸೆಕೆಂಡ್ ಪ್ರೈಸ್ ಇರುತ್ತೆ ಸರ್ ಈಚ್ ಕಾಂಪಿಟೇಷನ್ಗೆ. ಸೊ ಅದರಲ್ಲಿ ನಾವು ನೋಡ್ಕೊಂಡ್ಬಿಟ್ಟು ಎಷ್ಟು ವೋಚರ್ ಬರುತ್ತೆ ಅದನ್ನು ನಾವು ಇದು ಮಾಡ್ತೀವಿ ಸರ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ. ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಕಾಲೇಜ್ PW ಅಸೋಸಿಯೇಟೆಡ್ PU ಕಾಲೇಜನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಕಾಲೇಜ್ ತೊಗೊಂಬಂದಿರುವ ಉದ್ದೇಶ, ತುಂಬ ವಿದ್ಯಾರ್ಥಿಗಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಮತ್ತು ಕೋಚಿಂಗ್ ಆ್ಯಂಡ್ ಕಾಲೇಜ್ ಎರಡೂ ಕಡೆ ಟೈಮ್ ಮ್ಯಾನೇಜ್ ಆಗ್ತಾ ಇಲ್ಲ. ಸೊ ಆ ಉದ್ದೇಶಕ್ಕಾಗಿ, ಆಮೇಲೆ ಸೆಲ್ಫ್ ಸ್ಟಡಿಗಾಗಿ ಟೈಮ್ ಸಿಗ್ತಾ ಇಲ್ಲ. ಆ ಉದ್ದೇಶಕ್ಕಾಗಿ ನಾವೇನು ಮಾಡ್ತಾ ಇದ್ವಿ, ನಮ್ಮದೇ ಓನ್ ಕಾಲೇಜನ್ನು ತೊಗೊಂಬಂದ್ಬಿಟ್ಟು ಅದನ್ನು ಅವರಿಗೆ ಟೈಮ್ ಮತ್ತು ಸೆಲ್ಫ್ ಸ್ಟಡಿ ಆಮೇಲೆ ಅವ್ರ ಸಿಲೆಬಸ್ ಸಿಂಕ್ರನೈಸ್ ಮಾಡಲಿಕ್ಕೆ ಉಪಯುಕ್ತ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಹುಬ್ಬಳ್ಳಿ ಭಾಗದ ಜನತೆಗೆ ಯೂಸ್ ಆಗಲಿ ಅನ್ನೋ ಒಂದು ವಿಚಾರ ಸಂಬಂಧ ನಾವು ಈ ಕಾಲೇಜನ್ನು ತೊಗೊಂಬರ್ತಾ ಇದ್ದೀವಿ ಸರ್. ಸರ್ ಇದು ಫಿಸಿಕ್ಸ್ ವಾಲಾ ಅಸೋಸಿಯೇಟೆಡ್ ಕಾಲೇಜ್ ಅಂತಲೇ ಇರುತ್ತೆ. ಸೊ ಇದಕ್ಕೆ PU ಬೋರ್ಡ್ ಅನುಮತಿ ಇರುತ್ತೆ ಸರ್.